ನಮ್ಮ ಪರಿವಾರದವರು ನಮಗೆ ಬಾರಿ ಬಾರಿಗೂ ಹೇಳುತ್ತಾರೆ, ಇಂತಹ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಕಷ್ಟದ ಸಮಯದಲ್ಲಿ ಇಂತಹ ವ್ಯಕ್ತಿಗಳು ನಮಗೆ ಸಹಾಯವನ್ನು ಮಾಡುತ್ತಾರೆ ಎಂದು. ಅಥವಾ ಹಣವನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಿ. ಕಷ್ಟದ ಸಮಯದಲ್ಲಿ ಆ ಹಣ ನಮಗೆ ಉಪಯೋಗಕ್ಕೆ ಬರುತ್ತದೆ. ಕಾಯಿಲೆ ಬಂದಾಗ ಆ ಹಣ ನಮಗೆ ಉಪಯೋಗಕ್ಕೆ ಬರುತ್ತದೆ. ಅದಕ್ಕೋಸ್ಕರ ಕಷ್ಟದ ಸಮಯಕ್ಕೆ ಅಥವಾ ಕಾಯಿಲೆಯ ಸಮಯಕ್ಕೆ ಎಂದು ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿ ಇಡಿ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಇಂತಹ ವ್ಯಕ್ತಿ ಬಹಳ ಒಳ್ಳೆಯವರಾಗಿದ್ದಾರೆ. ಕಷ್ಟ ಬಂದಾಗ ಅವರು ಅವಶ್ಯವಾಗಿ ನಮಗೆ ಸಹಾಯವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಯಾವಾಗ ನಮಗೆ ಕಷ್ಟ ಬಂದಿರುತ್ತದೆಯೋ ಅಂತಹ ಸಮಯದಲ್ಲಿ ಆ ವ್ಯಕ್ತಿಗೆ ನಮಗೆ ಸಹಾಯವನ್ನು ಮಾಡುವಂತಹ ಮನಸ್ಸೇ ಇರುವುದಿಲ್ಲ. ಅಥವಾ ಅವರೂ ಕೂಡ ಸ್ವಯಂ ಯಾವುದಾದರೂ ಒಂದು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಆದ್ದರಿಂದ ಅಂತಹ ಸಮಯದಲ್ಲಿ ಅವರು ನಮಗೆ ಸಹಾಯವನ್ನು ಮಾಡುವುದಿಲ್ಲ. ಅಂದ ಮೇಲೆ ಕಷ್ಟದ ಸಮಯಕ್ಕೋಸ್ಕರ ನಾವು ಯಾವುದೋ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಲ್ಲ. ಕಷ್ಟದ ಸಮಯಕ್ಕೋಸ್ಕರ ನಾವು ಸ್ವಯಂನ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಅಂದರೆ ಆತ್ಮನಾದ ನಾನು ಆಂತರ್ಯದಲ್ಲಿ ಸ್ವಯಂನ ಶಕ್ತಿಯನ್ನು ಜಾಗೃತ ಮಾಡಿಕೊಂಡರೆ, ಸ್ವಯಂವನ್ನು ಶಕ್ತಿಶಾಲಿ ಮಾಡಿಕೊಂಡರೆ, ಕಷ್ಟದ ಸಮಯದಲ್ಲಿ ಆ ಆತ್ಮದ ಶಕ್ತಿ ನನಗೆ ಸಹಯೋಗವನ್ನು ನೀಡುತ್ತದೆ. ಮತ್ತು ಯಾವಾಗ ಕಷ್ಟ ಬರುತ್ತದೆಯೋ ಆಗ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮಗೆ ಸಹಾಯವನ್ನು ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯವನ್ನು ಮಾಡುವುದಿಲ್ಲ. ಆದ್ದರಿಂದ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಅದರ ಜೊತೆಗೆ ಕಷ್ಟದ ಸಮಯಕ್ಕೋಸ್ಕರ, ಕಾಯಿಲೆಯ ಸಮಯಕ್ಕೋಸ್ಕರ ಎಂದು ನಾವು ಹಣವನ್ನು ಸಂಗ್ರಹ ಮಾಡಿದರೆ, ಆ ಹಣವನ್ನು ಸಂಗ್ರಹ ಮಾಡುವಾಗ ನಾವು ಆ ಹಣಕ್ಕೆ ಯಾವ ವೈಬ್ರೇಷನನ್ನು ನೀಡುತ್ತಿದ್ದೇವೆ? ಕಷ್ಟದ ಸಮಯಕ್ಕೋಸ್ಕರ ಎಂದು ಹಣವನ್ನು ಸಂಗ್ರಹ ಮಾಡುತ್ತಾ ನಾವೇ ಕಷ್ಟವನ್ನು ಆಹ್ವಾನ ಮಾಡುತ್ತಿದ್ದೇವೆ. ಅಥವಾ ಕಾಯಿಲೆಯ ಸಮಯಕ್ಕೋಸ್ಕರ ಎಂದು ಹಣವನ್ನು ಸಂಗ್ರಹ ಮಾಡುತ್ತಾ ನಾವು ಕಾಯಿಲೆಯನ್ನು ಆಹ್ವಾನ ಮಾಡುತ್ತಿದ್ದೇವೆ. ಅದರ ಬದಲು ನನ್ನ ಜೀವನದಲ್ಲಿ ಕಷ್ಟವೇ ಇಲ್ಲ, ನನ್ನ ಜೀವನದಲ್ಲಿ ಹಣಕ್ಕೆ ಕೊರತೆ ಇಲ್ಲ, ನನಗೆ ಎಂದೂ ಕಾಯಿಲೆ ಬರುವುದಿಲ್ಲ, ನಾನು ಆರೋಗ್ಯವಂತ ಆತ್ಮನಾಗಿದ್ದೇನೆ ಅನ್ನುವ ಶುದ್ಧ ಸಂಕಲ್ಪವನ್ನು ಮಾಡಿ ನಾವು ಕಷ್ಟಗಳಿಂದ ಮುಕ್ತ ಆಗಲು ಪ್ರಯತ್ನವನ್ನು ಪಡಬೇಕು.